ಹಿಂದೆ ಬಂದು ಆ ಕಂಬಗಳಿಗೆ ಪೂಜೆ ಮಾಡ್ಬಿಟ್ಟು ಹಂಗೆ ಬನ್ನಿ. ನಮಸ್ತೆ. ಇದು ನಮ್ಮ ಕಸಿನ್ ಮನೆ ಗೃಹ ಪ್ರವೇಶ. ಫಸ್ಟು ಬೆಳಗ್ಗೆನೆ 5 ಗಂಟೆಗೆ ಹಸುನ ಕರೆಸಿದ್ರು ಒಳಗಡೆಗೆ. ಫಸ್ಟ್ ಹಸು ಬರಬೇಕು, ನಂತರ ನಾವೆಲ್ಲ ಹೋಗಬೇಕು. ಹಸು ಬಂದ ನಂತರ ಮತ್ತು ನವಧಾನ್ಯಗಳು ನಿಧಾನಕ್ಕೆ ಆ ಸೇಬ್ನ ತಟ್ಟೆಗೆ ಇದು ಮಾಡ್ಬೋದು. ನಿಧಾನ ಇವಾಗಲ್ಲ ಆಮೇಲೆ ಈಗ ಹೇಳ್ತೀನಿ, ಗಂಟೆ ಬಾರಿಸ್ತೀನಿ. ಅವಾಗ ಬಲಗೈಲಿ ಬಾಗಿಲು ಭಾಗ ಹಾಕಿರ್ತೀನಿ. ತೆಗೆದುಬಿಟ್ಟು ನಿಮ್ಮ ಮನೆಯ ಪ್ರಾರ್ಥನೆ ಮಾಡ್ಕೊಂಡು ನಾಲ್ಕು ಕೈಗೆ ಕಾಲಲ್ಲಿ ಓದಿರಿ. ಅದಕ್ಕೆ ನಾನು ತಟ್ಟೆಲಿ ಹೇಳೋದು, ಆಯ್ತಾ? ತಟ್ಟೆ ಓದೋದು ಬಲಗಾಲಿ ಕಡೆ ಬರಬೇಕು, ಆಯ್ತಾ? ನೋಡಿ ಬರ್ಬೇಕಾದ್ರೆ ಕಾಲ ಓದ್ಬಿಟ್ಟು ಅಲ್ಲಿ ಶ್ರೀಕಾಲ ಬರ್ತಿದ್ದಾರೆ. ಗಂಟೆ ಬಾರಿಸ್ತೀನಿ ಹೇಳ್ತೀನಿ. ಅವಾಗ ನೋಡಿ ಈಗ అయ్యో పట్టుకోవద్దా ఆಯ್ತಾ? ఇక్కడ ಸ್ವಲ್ಪ ಈ ಕಡೆ ಬನ್ನಿ. నువ్వు అవ్వకపోయింది మమ్మీ. ದೇವರ ಮನೆ ಎಲ್ಲಿ ಅಲ್ಲಿ ಇರ್ತೀವಿ. ಇಲ್ಲ ದೀಪ ಮಾತ್ರ ಅಲ್ಲಿ ಬೇರೆ ದೀಪ ಇದೆಯಲ್ಲ, ಅದನ್ನ ಅಡಿಗೆ సేమ్ సేమ్ నూనె సాయంకాలం వరకు పోస్తా ఉండాల. ಮನೆ ದೇವರಿಗೆ ಕಳಶ ಇಡ್ತಾ ಪದ್ಧತಿ ಇದ್ರೆ ಅಲ್ಲಿ ದೇವರೇ ನಿಮಗೆ ಹೋಗಿ ಈಚೆ ಕಡೆ ಕೆಳಗಡೆ ಎಲ್ಲ ಸೇರಿಸ್ತಾ ಇದ್ದೀವಲ್ಲ. ಇವಾಗ ಬೆಳಗ್ಗಿನ ಪ್ರೋಗ್ರಾಮ್ ಎಲ್ಲ ಮುಗೀತು. ಹಸು ಬರೋದು ಮತ್ತು ನವಧಾನ್ಯಗಳನ್ನೆಲ್ಲ ಒಳಗಡೆ ತರೋದು ಎಲ್ಲ ಮುಗೀತು. ಈಗ ಸತ್ಯನಾರಾಯಣ ಪೂಜೆಗೆ ರೆಡಿ ಮಾಡ್ಕೋಬೇಕು. ಈಗ ಟಿಫನ್ ಮಾಡಬೇಕು. ಟಿಫನ್ ಮಾಡಿಬಿಟ್ಟು ಸತ್ಯನಾರಾಯಣ ಪೂಜೆಗೆ ರೆಡಿ ಆಗ್ತೀವಿ. ಟಿಫನ್ ಸಹ ಮಾಡ್ತಾಯಿದ್ವಿ. ಈಗ ಸತ್ಯನಾರಾಯಣ ಪೂಜೆಗೆ ಹೋಗಬೇಕು. ಕತೆ ಸಹ ಸ್ಟಾರ್ಟ್ ಆಗುತ್ತೆ. ಟಿಫನ್ ಆಗಿದ ತಕ್ಷಣ ಕಾಫಿ ಸಹ ಆಯಿತು. ಆಚಮನ್ಯಂ ಸಮರ್ಪಯಾಮಿ ಆಚಮನ್ಯಾಂತರ ಮಧ್ಯೆ ಪರಿಮಳಾವತ ರೂಪಾಣಿ ಸಮರ್ಪಯಾಮಿ ದೇವರಕ್ಷಾಂ ಗೋವಿಂದ. ಪಾರ್ವತೀ ಪತಯೇ. ಈಗ ಸತ್ಯನಾರಾಯಣ ಕಥೆ ಸಮಾಪ್ತಿ ಆಯಿತು. ಈಗ ದೇವರಿಗೆ ಆರತಿ ಮಾಡಿ ಅಂತ ಅಂದರು ಐನವರು ಪೂಜಾರಿಗಳು. ಇವಾಗ ಸತ್ಯನಾರಾಯಣ ದೇವರಿಗೆ ನಾವು ಆರತಿ ಮಾಡಿದ್ವಿ. ನಂತರ ನಮ್ಮ ಅಕ್ಕ ಮತ್ತು ನಮ್ಮ ಮಾವನ ಸಹ ಕೂರಿಸಿ ಅವ್ರಿಗೂ ಸಹ ಆರತಿ ಮಾಡಿ ಅಂತಂದರು. ಈಗ ಅವ್ರಿಗೂ ಸಹ ದೊಡ್ಡವ್ರಿಗೆ ಆರತಿ ಮಾಡಿದ್ವಿ. ಅವ್ರಿಗೆ ಆರತಿ ಎಲ್ಲ ಆದ ನಂತರ ನಾವು
ಇಬ್ರಿಗೂ ಆರತಿ ಮಾಡಿ ಅಂತ ಅಂದರು. ಇಬ್ರಿಗೂ ಆರತಿ ಬೆಳಗಿದ್ವಿ. ನಂತರ ಒಬ್ಬೊಬ್ಬರೇ ಬಂದು ಅವ್ರಿಗೆ ಗಿಫ್ಟ್ ಸಹ ಕೊಡ್ತಾ ಬಂದರು. ಗಿಫ್ಟ್ ಎಲ್ಲ ಆದಮೇಲೆ ನಾವು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ತಾ ಕೂತ್ಕೊಂಡ್ವಿ. ಪೂಜೆ ಎಲ್ಲ ಆಯಿತು. ನಮಸ್ಕಾರ ಮಾಡ್ಕೊಳ್ಳಿ. ಈಗ ಎಲ್ಲ ಮುಗೀತು. ಇವಾಗ ಸತ್ಯನಾರಾಯಣ ಪ್ರಸಾದ ಸಹ ತೊಗೊಂಡ್ವಿ. ನೋಡಿ, ಸತ್ಯನಾರಾಯಣ ಪ್ರಸಾದ ತೊಗೊಂಡು ನಂತರ ನಾವು ಸ್ವಲ್ಪ ಹೊತ್ತು ಎಲ್ಲರೂ ಯಾವಾಗ ಒಂದ್ಸಲ ಸಿಗ್ತೀವಲ್ವ ಫ್ರೆಂಡ್ಸ್, ಎಲ್ಲರೂ ಮಾತಾಡ್ತಾ ಕೂತ್ಕೊಂಡ್ವಿ. ನಮ್ಮ ಕಸಿನ್ಸ್ ಎಲ್ಲ ಸ್ವಲ್ಪ ಹೊತ್ತು, ನಮ್ಮ ಅಕ್ಕನೂ ಬಂದರು. ಎಲ್ಲರೂ ಸ್ವಲ್ಪ ಹೊತ್ತಿದ್ವಿ. ಅಲ್ಲಿವರೆಗೂ ಬರ್ತಾಯಿದ್ರು ಒಬ್ಬೊಬ್ಬರೇ ಪೂಜೆಗೆ. ನಾವು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಸ್ಪೆಂಡ್ ಮಾಡಿದ್ವಿ. ಹೊರಗಡೆ ಎಲ್ಲ ಸ್ವಲ್ಪ ಜನ ಪೂಜೆಗೆ ಆಗ್ತಾನೆ ಬರ್ತಾಯಿದ್ರು. ಊರಿಂದ ಬರೋರೆಲ್ಲ, ದೂರದಿಂದ ಬರೋರು ಎಲ್ಲ ಬರ್ತಾಯಿದ್ರು. ಪೂಜೆ ಮುಗ್ದಾದ್ಮೇಲೆ ಬಂದರು ಅವರು. ಎಲ್ಲ ಪೂಜೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಎಲ್ಲ ಆಯಿತು. ಈಗ ಊಟ ಸಹ ಮುಗಿಸ್ಕೊಂಡು ನಾವು ರಿಟರ್ನ್ ಬಂದ್ವಿ. ಮನೆಗೆ ರಿಟರ್ನ್ ಆದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.